ಈ ಮನೆನ ನೀವು ವ್ಯವಸಾಯ ಮಾಡೇ ಕಟ್ಸಿರ? ವ್ಯವಸಾಯ ನಮ್ಮ ಮಕ್ಕಳು ಏನು SLC ಮುಗಿಸ್ಕೊಂಡು ಬೆಂಗಳೂರು ಬಿದ್ರು ಅಪ್ಪ. ಬೆಂಗಳೂರು ಬಿದ್ದು ಅವ್ರು ಕೂಲಿ ಮನೆ ಮಾಡುದು 30 ರೂಪಾಯಿ ಬರೇ. ಅದ್ ನೆನ್ಸ್ಕೋಬೇಡ್ದು ಅಳ ಬರ್ತದೆ. 6 ಗಂಟೆಗೆ ಊರ್ ಬಿಡ್ಬೇಕಪ್ಪ. ಬಾಕ್ಸ್ಗೆ ಊಟ ತಿಂಡಿ 2 ಕಟ್ಬೇಕು. ಅಪ್ಪಪ್ಪ ತಿಂದ್ರೋ ತಿಂದೋದ್ರಿಲ್ಲ. ಅಷ್ಟೇ ಕಷ್ಟಪಟ್ರು ನಮ್ಮ ಮಕ್ಕಳು. ಇವತ್ತು ವ್ಯವಸಾಯ ಮಾಡಿ ಬಣ್ಣ ಹೊಡೆದಿ ಮಟ್ಟಿ ಏನೋ ಇವತ್ತು ಚೆನ್ನಾಗ್ ಅವ್ರೆ ಇಂಥ ಮನೆ ಕಟ್ಸಿದ್ರು. ಅಪ್ಪ ಅಮ್ಮ ಸಾಯಂಕಾಲದಲ್ಲಿ ಎಲ್ಲಿ ಹೋಯ್ತಾರೆ? ಇರ್ಲಿ, ಚೆನ್ನಾಗಿರ್ಲಿ. ನಾವು ವಯಸ್ಸಾದಂತ ಕಾಲಕ್ಕೆ ಊರು ಒಂದ್ ಹಳ್ಳಿಲಿ ಒಂದ್ ಮನೆ ಅಂತ ಇರ್ಲಿ ಅಂತ ಮಾಡ್ಸಿದ್ರು ಅಪ್ಪ. ನಮ್ಮ ಮಕ್ಳೇನು ಗೌರ್ಮೆಂಟ್ ಕೆಲ್ಸ ಅಲ್ಲ, ಏನು ಅಲ್ಲ, ಬಣ್ಣ ಹೊಡೆದೇನೆ ಅವರು ಜೀವನ ಮಾಡ್ತಾ ಇದ್ದುದು. ನಮ್ಗಿರೋದು 2 ಎಕರೆ ಭೂಮಿ ಅಪ್ಪ. ನಮ್ಗೆ ವ್ಯವಸಾಯ ಮಾಡ್ತಾವ ನನ್ ದೊಡ್ಡ ಮಗ. ಹಾಲ್ ಹಾಕ್ತಿವಿ, ರೇಷ್ಮೆ ಬೆಳಿತೀವಪ್ಪ. ಬ್ಯಾರೆ ಅವ್ರ ತೋಟದಲ್ಲಿ ಹುಲ್ಲು ಹಾಕೊಂಡು ರೇಷ್ಮೆ ಕಡ್ಡಿ ಹಾಕೊಂಡು ನಮ್ದಿರೋದು 2 ಎಕರೆ. ನಾವು ಜೀವನ ಮಾಡ್ಬೇಕಲ್ಲಪ್ಪ. ಅದಕ್ಕೋಸ್ಕರ ನನ್ ಮಗ ನಾವು ನಿಮ್ಮಂಗಾದಂತ ಕಾಲಕ್ಕಮ್ಮ ನಾವ್ ಎಲ್ಲಿರ್ಬೇಕು? ನಾವ್ ಊರ್ಗೆ ಬರ್ಬೇಕು ಅನ್ಬಿಟ್ಟು ಏನೋ ಸಾಲ ಸೋಲ ಮಾಡಿ ಮನೆ ಮೇಲೆ ಲೋನ್ಗಳು ತಕೊಂಡು ಒಡವೆ ಎಲ್ಲ ಅಡ ಇಕ್ಕಿ ಅಪ್ಪ ಇಂಥ ಮನೆ ಕಟ್ಸಿರು. ಇವಾಗ ಇಂಥ ಮನೆ ಒಡೆದಾಕ್ತಿವಿ ಅಂದ್ರೆ ನಾವೇನ್ ಮಾಡ್ಬೇಕು? ಅದಕ್ಕೆ ನಾವ್ ಏನೇ ಆದ್ರೂ ನಾವ್ ಭೂಮಿ ಬಿಡಲ್ಲ. ನಮ್ ಭೂಮಿ ನಮಗ್ ಬಿಟ್ಬಿಡ್ರಿ. ನಾವ್ ಹೆಂಗೋ ಇವಾಗ ಜೀವನ ಮಾಡ್ತಾರಲ್ವೇನಪ್ಪ. ನೀನ್ ದುಡ್ಡು ಕೊಟ್ರೆ ನಾವ್ ಜೀವನ ಮಾಡ್ತೀವಿ, ಇಲ್ದವ್ರು ಮಾಡಲ್ವಿ ನಾವು? ಇವಾಗ ಉಳಿನ ಬೆಳೆ ಬೆಳಿತೀವಿ, 20 ದಿನಕ್ಕೊಂದ್ ಬೆಳೆ. ಹಾಲ್ ಹಾಕ್ತಿವಿ, 15 ದಿನಕ್ಕೊಂದ್ ಪೇಮೆಂಟ್ ಎಣಿಸ್ಕೊತೀವಿ. ಇವಾಗ ಇತ್ಲಿ ನೋಡ್ರಿ, ಇತ್ಲಿ ತೋರಿಸ್ತೀರಿ. ಎಲ್ಲ ನಾವು ಹೂವನು ಒಂದು ಕೊಂಡಲ್ಲ, ಸೊಪ್ಪು ಕೊಂಡಲ್ಲ, ಒಂದ್ ತರಕಾರಿ ಕೊಂಡಲ್ಲ, ಎಲ್ಲ ಹಾಕೋತೀವಿ. ಎಲ್ಲ ಜೀವನ ಮಾಡ್ತೀವಿ. ಯಾಕಪ್ಪ ನಮ್ಗೆ ಇಷ್ಟು ನೋವು ಕೊಡ್ಬೇಕು? ಅಯ್ಯಪ್ಪ ಬೇಡ, ನಮ್ ಭೂಮಿ ನಮಗ್ ಬಿಟ್ಬಿಡ್ಲಿ, ಅವ್ರ ಕೈ ಮುಗಿದ್ ಕೇಳ್ಕೊತೀವಿ. ಹೌದೌದು. ಇದು ಇಲ್ಲಿ ಅವ್ರು ಮಾತಾಡ್ಬೇಕಾದ್ರೆ ಅವ್ರ ಮಾತಲ್ಲಿ ನೀವು ಆ ದುಃಖನ ನೀವು ಗಮನಿಸಬಹುದು. ನಮಗೂ ಕೂಡ ಅದು ತುಂಬಾ ದುಃಖ ಬರುತ್ತೆ. ಅವ್ರ ಕೈ ನೋಡಿ, ಇಷ್ಟು ವರ್ಷ ರೈತರ ಕೈ ಯಾವ ತರ ಐತೆ ಅಣ್ಣ, ಅಲ್ಲಿ ತೋರ್ಸ್ರಿ, ಇಲ್ಲಿ ನೋಡಿ. ಇಷ್ಟು ವರ್ಷ ಗೇದಿರ ಕೈ ಇದು. ಈ ಕೈ ಆದ್ರೂ ನೋಡಿ ನೀವು ಬೆಲೆ ಕೊಡ್ಬೇಕಾಗ್ತದೆ. ತುಂಬಾ ಕಷ್ಟ ಬಿದ್ದಿ ಅವ್ರು ಈ ಮನೆಯನ್ನ ಕಟ್ಸಿದ್ದಾರೆ. ಅವ್ರು ಹೊಟ್ಟೆಗೆ ಎಷ್ಟು ಉರಿತಿದೆ ಅನ್ನೋದು ನನಗೆ ಗೊತ್ತಾಗ್ತಿದೆ, ನನಗೆ ಫೀಲ್ ಆಗ್ತಿದೆ ಇಲ್ಲಿ ಮಾತಾಡ್ತಿರೋದಕ್ಕೆ. ನಿಜವಾಗ್ಲಪ್ಪ, ನಮ್ಮ ಮಕ್ಳು ಚಿಕ್ಕ ಹುಡುಗ್ರಲ್ಲಿ ಅಷ್ಟೇ ಕಷ್ಟಪಟ್ಟು ನಾವು ಸಾಕದ್ದು. ಇವತ್ತು ಏನೋ ನೀವು ಬುದ್ಧಿವಂತರಾಗಿದ್ದೀರಿ, ನಿಮ್ಮ ಅನ್ನ ನೀವು ಹುಟ್ಟಿಸ್ಕೊಂಡ್ ತಿಂತೀರಿ. ಅವತ್ತು ನಾವು ಸಾಕ್ತಾಗ ನಮ್ಗೆ ಎಷ್ಟು ಕಷ್ಟ ಇತ್ತು. ಇವತ್ತು ಇದೆಲ್ಲ ನಾವು ಕಳ್ಕೋಬೇಕು ಅಂದ್ರೆ ನಮ್ಗೆ ನೋವಿಲ್ವಾ? ಹೌದೌದು. ನೀವು ನನ್ಗೆ ತುಂಬಾ ಬೇಜಾರಾಗ್ತಿದೆ. ದಯವಿಟ್ಟು ಅಮ್ಮ ತಲೆ ಕೆಡ್ಸ್ಕೊಂಬೇಡಿ. ಇದನ್ನ ನೀವು ಇದಾಗಿ ತಗೊಳ್ಳಿ. ದಯವಿಟ್ಟು ದೇವ್ರ ಕೈ ಬಿಡಲ್ಲ. ಹೇಳ್ಬಿಟ್ಟೋಗಿರೋದು ಹಂಗೆ ಹೇಳಿರೋದು. ಅಮ್ಮ ನೀವ್ ಯಾವ್ದೇ ಕಾರಣಕ್ಕೂ ತಲೆ ಕೆಡ್ಸ್ಕೊಬೇಡಿ, ನಾವಿದ್ದೀವಿ, ನಮಗ್ ಬಿಟ್ಬಿಡಿ. ಯಾವ್ದೇ ಕಾರಣಕ್ಕೂ ಭಗವಂತ ಕೈ ಬಿಡಲ್ಲ. ತಗೊಂಡಿದಲ್ಲ ಭೂ ಸ್ವಾಧೀನ ಮಾಡ್ಬೇಕು ಅಂತ, ಅದನ್ನ ಬಿಡ್ಲಿ ಅಂತ ನಾವು ಕೂಡ ಬೇಡ್ಕೋತೀವಿ. ನೀವು ದಯವಿಟ್ಟು ಯಾವ್ದೇ ಕಾರಣಕ್ಕೂ ಅಳಬೇಡಿ. ನೀವು ಯಾವ್ದೇ ಕಾರಣಕ್ಕೂ